ಇನ್ಮುಂದೆ ನಡೆಯೋದಿಲ್ಲ ಮೈಕ್ರೋ ಫೈನಾನ್ಸ್ನವರ ಆಟಾಟೋಪ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಜಾರಿಯಾಗೋದು ಫಿಕ್ಸ್ ಆಗಿದೆ. ಸುಗ್ರೀವಾಜ್ಞೆ ಅನುಷ್ಠಾನಕ್ಕೆ ಸರ್ಕಾರದ ನಿರ್ಧಾರ. ಡಿಸಿ ಹಾಗೂ ಎಸ್ಪಿಗಳ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ಮೇಲೆ ಇವರ ಆಟಾಟೋಪಗಳು, ಹಿಂಸೆ ಕೊಡೋದು, ಟಾರ್ಚರ್ ಮಾಡೋದು ಇದ್ಯಾವುದು ಕೂಡ ನಡೆಯೋದಿಲ್ಲ. ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅನ್ನೋದು ಕೂಡ ನೀವು ಗಮನಿಸಿದ್ದೀರಾ. ಸದ್ಯಕ್ಕೀಗ ಸಿಎಂ ಸಿದ್ದರಾಮಯ್ಯನವರು ಡಿಸಿ ಹಾಗೂ ಎಸ್ಪಿಗಳ ಸಭೆ ಕರೆದಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಯುತ್ತೆ ಈ ಸಭೆ. ಸಂಜೆ 6 ಗಂಟೆಗೆ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿಸಿ, ಎಸ್ಪಿ ಇವರೆಲ್ಲರಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆ ನೀಡುವಂತ ಸಾಧ್ಯತೆ ಇದೆ. ಸುಗ್ರೀವಾಜ್ಞೆಯನ್ನೇನೋ ಜಾರಿಗೆ ತರ್ತೀವಿ, ಬಟ್ ಅದೆಲ್ಲವನ್ನು ಕೂಡ ನಿರ್ವಹಣೆ ಮಾಡೋದು ನಿಮ್ಮ ಎಲ್ಲರ ಕೈಲಿದೆ. ಅಧಿಕಾರಿಗಳು ನಿಭಾಯಿಸಬೇಕು ಅದನ್ನ ಅಂತ. ಯಾರ್ಯಾರು ಏನೇನು ಮಾಡಬೇಕು, ಈಗಾಗಲೇ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಕೇಸಸ್ಗಳಿವೆ, ಎಷ್ಟು ಮೈಕ್ರೋ ಫೈನಾನ್ಸ್ ಅವರಿದ್ದಾರೆ, ಎಷ್ಟು ಜನ ನೋಂದಣಿ ಮಾಡಿದವರಿದ್ದಾರೆ, ಅದೆಲ್ಲವನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. RBIನ ರೂಲ್ಸ್ ಪ್ರಕಾರ ಸಾಲ ಕೊಡ್ತಿದ್ದಾರೋ ಇಲ್ವೋ, ಅದೇ ರೀತಿ ವಸೂಲಿ ಮಾಡ್ತಿದ್ದಾರೋ ಇಲ್ವೋ, ಅದೆಲ್ಲವನ್ನು ಕೂಡ ನೋಡಬೇಕಲ್ಲ. ಅದನ್ನು ನಿರ್ವಹಣೆ ಮಾಡೋದು ಡಿಸಿ, ಎಸ್ಪಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು. ಕಾನೂನು, ಆರ್ಥಿಕ ಹಾಗೂ ಗೃಹ ಇಲಾಖೆಯ ಎಲ್ಲ ಅಧಿಕಾರಿಗಳ ಜವಾಬ್ದಾರಿ ಇದಾಗಿರುತ್ತೆ. ಸುಗ್ರೀವಾಜ್ಞೆಯಲ್ಲಿರುವಂಥ ಎಲ್ಲ ಅಂಶಗಳು ಮತ್ತು RBIನಲ್ಲಿ ಇರುವಂಥ ರೂಲ್ಸ್ಗಳ ಪ್ರಕಾರವಾಗಿ ಮೈಕ್ರೋ ಫೈನಾನ್ಸ್ನವರು ತಮ್ಮ ಕೆಲಸಗಳನ್ನು ಮಾಡಬೇಕು ಅಂತ. ಸಾಲ ಕೊಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಬೇಕಾಬಿಟ್ಟಿ ಮಾತನಾಡೋಂಗಿಲ್ಲ, ಬೇಕಾಬಿಟ್ಟಿಯಾಗಿ ವಸೂಲಿ ಮಾಡೋಂಗಿಲ್ಲ. ಸಾಲ ಕೊಡುವಾಗಲೇ ಅಷ್ಟೇ ಎಷ್ಟು ವಿನಯಪೂರ್ವಕವಾಗಿ ಕೊಟ್ಟಿರ್ತಾರೋ ಹಾಗೆ ವಸೂಲಿ ಮಾಡಬೇಕು. ಏನು ರೂಲ್ಸ್ ಇದೆಯೋ ಅದೇ ರೂಲ್ಸ್ನ ಅಡಿಯಲ್ಲಿ ಸಾಲ ಕೊಡೋದು, ವಸೂಲಿ ಆಗೋದಾಗಬೇಕು. ಮತ್ತೇನಾದರೂ ಟಾರ್ಚರ್ ಕೊಡೋದು ಹಾಗೆಲ್ಲ ಮಾಡಿದ್ರು ಅಂದರೆ ಅವರ ನೋಂದಣಿ ರದ್ದಾಗುತ್ತೆ. ಮತ್ತು ಎಲ್ಲರೂ ಕೂಡ ನೋಂದಣಿ ಮಾಡಿಕೊಳ್ಳೇಬೇಕು. ಅದಕ್ಕೆ ಅಂತಲೇ ದಂಡ ಇದೆ, ಶಿಕ್ಷೆ ಇದೆ, ಅದೆಲ್ಲವೂ ಕೂಡ ಅನ್ವಯ ಆಗುತ್ತೆ. ಹೀಗಾಗಿ ಈ ರೂಲ್ಸ್ಗಳ ಬಗ್ಗೆ ತಿಳಿಸೋದಕ್ಕೆ ಮತ್ತು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅನ್ನೋದರ ಸಂಬಂಧ ಇವತ್ತು ಸಂಜೆ 6 ಗಂಟೆಗೆ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ಇರುತ್ತೆ. ಅದರಲ್ಲಿ ಡಿಸಿ ಹಾಗೂ ಎಸ್ಪಿಗಳು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಇವರ ಕಾರ್ಯಗಳು ಏನಿರುತ್ತೆ, ರೋಲ್ ಏನಿರುತ್ತೆ, ಅದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಲಿದ್ದಾರೆ. ಈಗಾಗಲೇ ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ನವರ ಕಿರುಕುಳದಿಂದಾಗಿ ಅನೇಕರು ಸೂಸೈಡ್ ಮಾಡಿಕೊಂಡ್ರು, ಊರು ಬಿಟ್ಟು ಹೋದ್ರು. ಅವರ ಕಷ್ಟಗಳನ್ನು ಕೇಳುವವರೇ ಇಲ್ಲದಂತಾಗಿತ್ತು. ಹೀಗಾಗಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿದೆ. ಇಂತಹ ಪ್ರಕರಣಗಳು ರಿಪೀಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಒಂದು ಕಟ್ಟುನಿಟ್ಟಿನ ಕಾನೂನು ತರಲೇಬೇಕು ಅಂತ. ಕಾನೂನು ಅಂತ ಬಂದಾಗ ಕೋರ್ಟಲ್ಲಿ ಬಿದ್ದು ಹೋಗೋ ರೀತಿಯಾಗಿರಬಾರ್ದು. ಹಾಗಾಗಿ ಈಗ ಸುಗ್ರೀವಾಜ್ಞೆ ಜಾರಿಗೆ ತರೋದ್ರ ಮೂಲಕ ಯಾರ್ಯಾರು ಈ ರೀತಿ ಹೆಂಗೆ ಬೇಕಂಗೆ ಸಾಲ ವಸೂಲಿ ಮಾಡ್ತಾರೆ ಅವರೆಲ್ಲರಿಗೂ ಕಡಿವಾಣ ಹಾಕೋದಕ್ಕೆ ಈ ರೂಲ್ಸ್ ತರ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವು, ಈಗಾಗಲೇ ಸುಗ್ರೀವಾಜ್ಞೆ ಜಾರಿಗೆ ತರಬೇಕು ಅಂತೇಳಿ ಪರ್ಮಿಷನ್ ಸಿಕ್ಕಿದೆ, ರಾಜ್ಯಪಾಲರು ಓಕೆ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯನವರು ಡಿಸಿ ಹಾಗೂ ಎಸ್ಪಿಗಳ ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು, ಮತ್ತೆ ಡಿಸಿ ಹಾಗೂ ಎಸ್ಪಿಗಳಂತ ಬಂದಾಗ ಅವರ ಪಾತ್ರ ಏನಿರುತ್ತೆ ಇದರಲ್ಲಿ? ಸೌಖ್ಯ, ಈಗಾಗಲೇ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಹೊಸ ಕಾನೂನನ್ನು ಜಾರಿಗೆ ತಂದಿದೆ ಸುಗ್ರೀವಾಜ್ಞೆಯ ಮೂಲಕ. ಸುಗ್ರೀವಾಜ್ಞೆ ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ರಾಜ್ಯಪಾಲರು ಅದಕ್ಕೆ ಅಂಕಿತ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದರು. ಒಪ್ಪಿಗೆಯ ನಂತರ ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಅವತ್ತಿನಿಂದಲೇ ಈ ಕಾನೂನು ಕಾಯ್ದೆಯಾಗಿ ಜಾರಿಗೆ ಬಂದಿದೆ. ಆದರೆ ಅದರ ಅನುಷ್ಠಾನ ಆಗಬೇಕಾಗತ್ತೆ. ಕೇವಲ ಕಾಯ್ದೆ ಜಾರಿ ಮಾಡಿದ್ದೇವೆ ಅಂತ ಹೇಳಿದರೆ ಅದು ಅಪ್ಲೈ ಆಗುತ್ತೆ. ಅವತ್ತಿನಿಂದ ಹಿಡಿದು ಯಾರು ಒಂದು ವೇಳೆ ಆ ಸಮಯದಲ್ಲಿ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂಥವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿರ್ತವೆ. ದೂರು ಕೊಟ್ಟರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ ಇವತ್ತು ಮುಖ್ಯಮಂತ್ರಿಗಳು ಸಂಜೆ 6:15 ಸಭೆಯನ್ನು ಕರೆದಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಈ ಕಾನೂನಿಗೆ ಸಂಬಂಧಪಟ್ಟಂತೆ ಅದನ್ನು ಯಾವ ರೀತಿಯಾಗಿ ನೀವು ಅನುಷ್ಠಾನವನ್ನು ಮಾಡ್ತಾ ಇದ್ದೀರಿ, ಅನುಷ್ಠಾನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಜೊತೆಗೆ ಅವರಿಗೆ ಕೆಲವು ಎಚ್ಚರಿಕೆ ಮತ್ತು ಸೂಚನೆಗಳನ್ನು ಕೂಡ ಕೊಡಲಿದ್ದಾರೆ. ಯಾಕೆಂದರೆ ಈ ಕಾಯ್ದೆ ಜಾರಿಗೆ ಬಂದ್ಬಿಟ್ಟಿದೆ. ಈಗ
ಅಲ್ಲೇ 3 ದಿವಸ ಆಗಿದೆ ಕಾಯ್ದೆ ಜಾರಿಗೆ ಬಂದು. ಆದರೆ ಅದರ ಅನುಷ್ಠಾನ ಆಗಬೇಕಾಗತ್ತೆ. ಸುಮ್ಮನೆ ಕಾಯ್ದೆ ಕಾನೂನು ಬಂದ ತಕ್ಷಣ ಅದು ಅನುಷ್ಠಾನ ಆಗ್ತಾ ಇದೆ ಅಂದರೆ ಅಂದ್ಕೊಳ್ಳೋಕೆ ಸಾಧ್ಯ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ ಈಗ ಜವಾಬ್ದಾರಿಯನ್ನು ಕೊಟ್ಟಿರೋದ್ರಿಂದ ಅವರು ಅದರ ಹೊಣೆಯನ್ನು ಹೊರಬೇಕಾಗತ್ತೆ. ಯಾರು ಕಿರುಕುಳವನ್ನು ಕೊಡ್ತಾರೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಸಂಪೂರ್ಣವಾದಂಥ ಜವಾಬ್ದಾರಿ ಜಿಲ್ಲಾಧಿಕಾರಿಗಳಿಗೆ ಇರುತ್ತೆ. ಜೊತೆಗೆ ಆ ಸಂಸ್ಥೆ ಯಾವುದು ಕಿರುಕುಳ ಕೊಡುತ್ತೆ ಅದರ ಲೈಸೆನ್ಸನ್ನು ರದ್ದು ಮಾಡುವಂತಹ ಒಂದು ಅಧಿಕಾರವನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರೋದೆ. ಸೊ ಹಾಗಾಗಿ ಈಗ ಅವ್ರಿಗೆ ನಿಮ್ಮ ಹೊಣೆಗಾರಿಕೆ ಈ ರೀತಿಯಾಗಿದೆ, ನಿಮ್ಮ ಜವಾಬ್ದಾರಿಗಳು ಈ ರೀತಿಯಾಗಿದೆ, ನೀವು ಇದರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡಿ ಗಮನವನ್ನು ಹರಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ನೀವು ನೆಗ್ಲಿಜೆನ್ಸಿ ಮಾಡಬಾರ್ದು. ಇಮಿಡಿಯೇಟ್ ಆಗಿ ಇದರ ಬಗ್ಗೆ ನೀವು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಅವರಿಗೆ ತಾಕೀತನ್ನು ಮಾಡಲಿದ್ದಾರೆ. ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಜಿಲ್ಲೆಯಲ್ಲಿ ಯಾವುದೇ ಈ ರೀತಿಯಾದಂಥ ಪ್ರಕರಣಗಳು ಬಂದರೆ ಅಥವಾ ಪ್ರಕರಣಗಳು ಒಂದು ವೇಳೆ ದೂರು ದಾಖಲಾಗದೇ ಇದ್ದರೂ ಕೂಡ ಇಂಥ ಪ್ರಕರಣಗಳು ಪೊಲೀಸರ ಗಮನಕ್ಕೆ ಬಂದ ತಕ್ಷಣ ಅದನ್ನು ಕೇಸನ್ನು ನೀವು ದಾಖಲಿಸಿಕೊಳ್ಳಬೇಕು. ನಂತರ ಸುಮೋಟೋ ಅಡಿ ಕೇಸನ್ನು ದಾಖಲು ಮಾಡಿಕೊಂಡು ಆ ಸಂಸ್ಥೆಯ ವಿರುದ್ಧವಾಗಿ ನೀವು ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತು ಅದನ್ನು ಪರಿಶೀಲನೆ ಮಾಡಬೇಕು, ವಿಚಾರಣೆಗೆ ಒಳಪಡಿಸಬೇಕು. ಆ ತಪ್ಪು ಯಾರ್ದಿದೆ, ಸಾಲ ಪಡೆದವ್ರದ್ದಿದೆಯಾ ಅಥವಾ ಸಾಲ ಕೊಟ್ಟವ್ರದ್ದಿದೆಯಾ, ಅವರು ಕಿರುಕುಳವನ್ನು ಕೊಡ್ತಾ ಇದ್ದಾರಾ, ದೌರ್ಜನ್ಯವನ್ನು ಎಸಗ್ತಾ ಇದ್ದಾರಾ, ರೌಡಿಗಳನ್ನು ಬಿಟ್ಟು ಎದುರಿಸ್ತಾ ಇದ್ದಾರಾ, ಈ ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ತಕ್ಷಣ ಪೊಲೀಸರು ಅವರ ಮೇಲೆ ಕ್ರಮವನ್ನು ಜರುಗಿಸಬೇಕಾಗತ್ತೆ. ಜೊತೆಗೆ ಈ ಒಂದು ಕಾನೂನು ಜಾರಿಗೆ ಬಂದ್ರೂ ಸ್ಥಳೀಯ ಮಟ್ಟದಲ್ಲಿ ಕೆಲವು ಅಧಿಕಾರಿಗಳು ಶಾಮೀಲಾಗುವಂಥ ಒಂದು ಪ್ರಯತ್ನಗಳು ಕೂಡ ಆಗಬಹುದು ಅನ್ನುವಂಥ ಅನುಮಾನಗಳಿದೆ. ಸೊ ಹಾಗಾಗಿ ಇವತ್ತು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಅವರಿಗೆ ಪಾಸ್ ಮಾಡಲಿದ್ದಾರೆ. ಯಾಕೆಂದರೆ ಸ್ಥಳೀಯ ಸಂಸ್ಥೆಗಳ ಜೊತೆ ಅವರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಜೊತೆ ಏನಾದರೂ ಒಂದು ವೇಳೆ ಪೊಲೀಸರು ಅಥವಾ ಸಂಬಂಧಪಟ್ಟಂಥ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಇನ್ವಾಲ್ವ್ ಆಗಿ ಸಾಲಗಾರನ ಮೇಲೇ ಪಿತೂರಿಯನ್ನು ಮಾಡುವಂತಹ ಸಂದರ್ಭಗಳು ಎದುರಾದಂಥ ಸಂದರ್ಭದಲ್ಲಿ ಅಂಥವರ ವಿರುದ್ಧವಾಗಿ ಕೂಡ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಇವತ್ತು DC ಮತ್ತು SP ಗಳಿಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಡಲಿದ್ದಾರೆ. ಹಾಗಾಗಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಸೌಖ್ಯ ಶಿವಕುಮಾರ್, ಇನ್ನೊಂದು ಡೌಟ್ ಏನು ಅಂದರೆ, ಈಗ ಈ ರೀತಿ ಕಟ್ಟುನಿಟ್ಟಿನ ರೂಲ್ಸ್ ಅನ್ನ ತಂದಾಗ ಜನರಿಗೆ ಉಪಯೋಗ ಆಗುತ್ತೆ, ಓಕೆ. ಇನ್ನೂ ಕೆಲವರು ಹೇಳ್ತಾರೆ ಈ ರೀತಿ ಇಷ್ಟೊಂದು ಟೈಟ್ ಮಾಡಿದಾಗ ಮೈಕ್ರೋ ಫೈನಾನ್ಸ್ ಅವರು ಸಾಲ ಕೊಡುವಂಥ ಸಂದರ್ಭದಲ್ಲಿ ಈ ಹಿಂದೆ ಏನು ಮಾಡ್ತಾ ಇದ್ರು, ಒಂದು ಆಧಾರ್ ಕಾರ್ಡ್ ಕೊಟ್ಟಿದ್ರೆ ಸಾಕಿತ್ತು, ಜಾಸ್ತಿ ಅವ್ರ ಮನೆ ಬಗ್ಗೆ ನೋಡ್ತಿರ್ಲಿಲ್ಲ, ಜಮೀನಿದೆಯಾ ಅದು ಇದೆಯಾ ಏನಿದೆಯಾ ಅಂತ ನೋಡ್ತಾ ಇರಲಿಲ್ಲ, ಸಾಲ ತೀರಿಸ್ತಾರೆ ಅನ್ನುವಂಥ ಒಂದು ಭರವಸೆ ಮೇಲೆ ಕೊಡ್ತಾ ಇದ್ರು. ಬಟ್ ಈಗ ಇಷ್ಟೆಲ್ಲ ರೂಲ್ಸ್ ಬಂದಮೇಲೆ ನಾವು ವಸೂಲಿ ಮಾಡೋದು ಕಷ್ಟ ಆಗುತ್ತಪ್ಪ ಅನ್ನುವಂಥ ಕಾರಣಕ್ಕೆ ಸಾಲ ಕೊಡುವಾಗ ಹಿಂದೆ ಮುಂದೆ ನೋಡ್ತಾರಾ, ಹಿಂದೇಟ್ ಹಾಕ್ತಾರಾ, ತುಂಬ ಬಡವರಿಗೆ ಸಾಲ ಸಿಗೋದೇ ಇಲ್ವಾ ಅಂತ ಅಂದರೆ ಒಂದಷ್ಟು ಚರ್ಚೆಗಳು ಆ ರೀತಿ ಆಗ್ತಾ ಇದೆ. ಹಾಗಾಗಿ ಸೌಖ್ಯ, ನೀವು ಹೇಳ್ದಾಗೆ ಒಂದು ಕಾನೂನನ್ನು ತಂದಂಥ ಸಂದರ್ಭದಲ್ಲಿ ಅದರಲ್ಲಿ ಪರ ವಿರೋಧ ಚರ್ಚೆಗಳು ಕೂಡ ಇರುತ್ತೆ, ಅದರಲ್ಲಿ ಸರಿ ತಪ್ಪುಗಳು ಕೂಡ ಇರುತ್ತೆ. ಯಾಕೆಂದರೆ ನೀವು ಹೇಳ್ದಾಗೆ ಇಲ್ಲಿಯವರೆಗೆ ಸ್ಥಳೀಯ ಲೇವಾದೇವಿದಾರರು ಇರಬಹುದು ಅಥವಾ ಬ್ಯಾಂಕರ್ಸ್ಗಳಿರ್ಬೋದು, ಅಲ್ಲಿ ತಕ್ಷಣ ಒಡವೆಯನ್ನು ಹಡ ಇಟ್ಟಿದ್ದೇ ಆದರೆ ತಕ್ಷಣ ಅವನು ಅಲ್ಲಿ ಅಮೌಂಟನ್ನು ಕೊಡ್ತಾ ಇದ್ದ, ಕೇವಲ ಒಡವೆಗಳ ಆಧಾರದ ಮೇಲೆ. ಅಥವಾ ಸ್ಥಳೀಯ ಮಟ್ಟದಲ್ಲಿ ಯಾರು ಬಡ್ಡಿ ಸಾಲವನ್ನು ಕೊಡ್ತಾ ಇದ್ರು ಅವರು ಇಂತಿಷ್ಟು ಬಡ್ಡಿ ಅಂತೇಳಿ ಬಡ್ಡಿಯನ್ನು ಹಾಕಿ ಸಂಬಂಧಪಟ್ಟಂಥ ಒಂದು ದಾಖಲೆಗಳನ್ನು ಪಡ್ಕೊಳ್ತಾ ಇದ್ರು, ಮನೆಯ ಪತ್ರವನ್ನು ಯಾವುದಾದ್ರೂ ಒಂದನ್ನು ಚೆಕ್ಕೋ ಅದನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ಅವರು ಸಾಲವನ್ನು ಕೊಡ್ತಾ ಇದ್ರು. ತಕ್ಷಣ ಅದು ಇಮಿಡಿಯೇಟ್ ಆಗಿ ಅವ್ರಿಗೆ ರವಾನೆ ಆಗ್ತಾ ಇತ್ತು. ನೀವು ಹೇಳ್ದಾಗೆ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ರೈತರಿರ್ಬೋದು ಅಥವಾ ಸಣ್ಣ ಪುಟ್ಟ ವ್ಯಾಪಾರಿಗಳು ಏನಿದ್ರು ಅವ್ರಿಗೆ ಅನುಕೂಲ ಆಗ್ತಾ ಇತ್ತು. ಆದರೆ ಈಗ ಕಾನೂನನ್ನು ಕಠಿಣ ಮಾಡ್ತಾ ಇರೋದ್ರಿಂದ ನೀವು ಹೇಳ್ದಾಗೆ ಸಹಜವಾಗಿ ಕೆಲವರು ವಿಮುಖರಾಗ್ತಾರೆ. ಅಂದರೆ ಯಾರು ಇಲ್ಲಿಯವರೆಗೆ ಸುಲಭವಾಗಿ ಸಾಲವನ್ನು ಕೊಡ್ತಾ ಇದ್ರು ಅಂಥವರು ಇಷ್ಟೆಲ್ಲ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಮತ್ತು ಒಂದು ವೇಳೆ ಏನಾದರೂ ನಾವು ಸಾಲ ವಸೂಲಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಏನಾದರೂ ಅವರನ್ನು ನೀವು ಕೊಡಿ ಅಂತೇಳಿ ಬಲವಂತವನ್ನು ಮಾಡಿದ್ದೇ ಆದರೆ ಅವರು ನಮ್ಮ ಮೇಲೆ ನಾವು ಎದುರಿಸಿದ್ದೇವೆ ಅಂತೇಳಿ ಅವರು ದೂರು ಕೊಡೋದಕ್ಕೂ ಕೂಡ ಈಗ ಅವಕಾಶಗಳಿರುತ್ತೆ. ಹಾಗಾಗಿ ಇಂತಹ ಒಂದು ಸನ್ನಿವೇಶವನ್ನು ನಾವು ಯಾಕಪ್ಪ ಎದುರಿಸಬೇಕು ಅನ್ನುವಂಥ ಕಾರಣಕ್ಕೆ ಕೆಲವರು ಬಹುತೇಕವಾಗಿ ಹಿಂದಕ್ಕೆ ಸರಿತಾರೆ. ಯಾರು ಈಗ ಸಾಲವನ್ನು ಕೊಡೋದಕ್ಕೆ ಮುಂದೆ ಬರ್ತಾರೆ ಅಂದರೆ ಈ ಬ್ಯಾಂಕರ್ಸ್ಗಳಿರ್ಬೋದು ಮತ್ತು ಗಿರ್ವಿ ಅಂಗಡಿಗಳವರು ಇರ್ಬೋದು ಅಥವಾ ಸಣ್ಣ ಪುಟ್ಟ ಫೈನಾನ್ಸ್ಗಳನ್ನು ಯಾರು ಮಾಡ್ತಾ ಇರ್ತಾರೆ ಅವರು ಈಗ ಕಾನೂನಿನ ಅಡಿಯಲ್ಲೇ ಅವರು ಲೈಸೆನ್ಸನ್ನು ಪಡೆದುಕೊಂಡು ಅದಕ್ಕೆ ಸಾಲವನ್ನು ಕೊಡ್ತಾರೆ ಮತ್ತು ಬಡ್ಡಿಯನ್ನು ಕೂಡ ಪಡೆದುಕೊಳ್ತಾರೆ. ಬಡ್ಡಿಯ ಒಂದು ಲಿಮಿಟ್ ಇರುತ್ತೆ. ಯಾಕೆಂದರೆ ಮೊದಲೇನಾಗ್ತಾ ಇತ್ತು ಅಂದರೆ ನೀವು ಸಾಲ 1,000 ರೂಪಾಯಿ ಸಾಲವನ್ನು ಕೊಟ್ಟಿದ್ದೇನೆ ಅಂದರೆ ಅದಕ್ಕೆ ಮೂರು ಅಲ್ಲಿ 30 ರೂಪಾಯಿ ನೀವು ಬಡ್ಡಿಯನ್ನು ವಸೂಲು ಮಾಡ್ತಾಯಿದ್ರು. 3%ಗೆ 30 ರೂಪಾಯಿ ಬಡ್ಡಿಯನ್ನು ವಸೂಲು ಮಾಡ್ತಾಯಿದ್ರು. ಒಂದು ತಿಂಗಳು ಏನಾದರೂ ಬಡ್ಡಿಯನ್ನು ಕೊಡದೆ ಹೋದಂಥ ಸಂದರ್ಭದಲ್ಲಿ ಆಗ 1000ದ ಜೊತೆ ಈ 30 ರೂಪಾಯಿಯನ್ನು ಸೇರಿಸಿ ಅದಕ್ಕೆ ಮತ್ತೆ ಬಡ್ಡಿಯನ್ನು ಹಾಕ್ತಾಯಿದ್ರು. ಆಗ ಅದು ಚಕ್ರಿ ಬಡ್ಡಿ ಆಗ್ತಾ ಇತ್ತು. ಸೊ ಈ ರೀತಿಯಾಗಿ ಸಾಲವನ್ನು ಕಟ್ಟೋದು ಯಾವಾಗ 1-2 ತಿಂಗಳು ಹಿಂದಕ್ಕೆ ಹೋಗ್ತಾ ಇತ್ತು ಆಗ ಆ ಬಡ್ಡಿಯ ದರದ ಮೇಲೂ ಕೂಡ ಇವರು ಮತ್ತೊಂದು ಚಕ್ರ ಬಡ್ಡಿಯನ್ನು ಹಾಕಿ ವಸೂಲಿಯನ್ನು ಮಾಡ್ಕೊಳ್ತಾ ಇದ್ರು. ಈಗೇನಾಗುತ್ತೆ ಅಂದರೆ ಇದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಬೀಳುತ್ತೆ. ಕೆಲವು ಸಂಸ್ಥೆಗಳು ಹಿಂದಕ್ಕೆ ಹೋಗುತ್ತೆ. ಯಾಕೆಂದರೆ ನಮ್ಮ ದುಡ್ಡನ್ನು ನಾವು ಕೊಟ್ಟುಬಿಟ್ಟು
ಮತ್ತು ಅವರು ಸಾಲ ವಾಪಸ್ಸು ಕೊಡೋದಿಲ್ಲ ಟೈಮಿಗೆ ಸರಿಯಾಗಿ, ಮತ್ತು ಬಡ್ಡಿಯನ್ನು ಕೂಡ ಕೊಟ್ಟೋದಿಲ್ಲ. ನಾವು ನಮ್ಮ ಹಣವನ್ನು ಯಾಕೆ ಕಳೆದುಕೊಳ್ಬೇಕು ಅಂತೇಳಿ ಕೆಲವು ಸಂಸ್ಥೆಗಳೇನೋ ಹಿಂದಕ್ಕೆ ಹೋಗುತ್ತೆ. ಆದರೆ ಯಾರು ನಾವು ಮಾಡೇ ಈ ಒಂದು ಕಂಪ್ನಿಗಳನ್ನು ಹುಟ್ಟಾಕ್ತೀವಿ ಅಂತೇಳಿ ಮುಂದೆ ಬರ್ತಾರೆ ಮತ್ತು ಕಾನೂನಾತ್ಮಕವಾಗಿ ನಾವು ಮಾಡ್ತೇವೆ ಅಂತಾರೆ, ಅಂಥವ್ರು ಮಾತ್ರ ಈಗ ಸಾಲ ಕೊಡೋದಕ್ಕೆ ಮುಂದೆ ಬರ್ತಾರೆ. ಕೆಲವೊಂದಷ್ಟು ರೈತರಿಗೆ ಅನಾನುಕೂಲಗಳು ಕೂಡ ಆಗಬಹುದು ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ಅಲ್ಲಿಗೆ ಈ ರೀತಿ ಯಾರಿಗೆ ತೊಂದರೆ ಆಗುತ್ತೋ ಅಂಥವ್ರಿಗೆ ಬ್ಯಾಂಕ್ಗಳ ಮೂಲಕನೇ ಸಾಲ ಕೊಡಬೇಕಾಗುತ್ತೆ. ಕೆಲವರಿಗೆ 1 ಎಕರೆ 2 ಎಕರೆ ಇದ್ರಂತೂ ಸಾಲನೇ ಸಿಗೋದಿಲ್ಲ. ಬಟ್ ಅಂಥವ್ರಿಗೆ ಹೆಲ್ಪ್ ಆಗೋ ರೀತಿಯಾಗಿ ಸರ್ಕಾರ ಯೋಜನೆ ತಂದರೆ ಒಳಿತು.